ನಾನು ಬಂದಿದ್ದೀನಿ. ಯಾರು ನೀನು? ನಿನ್ನ ರಾಗಿಣಿ, ನಿನ್ನ ರಾಗಿಣಿ, ನಿನ್ನ ರಾಗಿಣಿ. ರಾಗಿಣಿ ಎಲ್ಲೋ ಕೇಳಿದ ನೆನಪು, ಎಲ್ಲಿಂದ ಗೊತ್ತಾಗ್ತಿಲ್ಲ. ಎಲ್ಲಿ ಯಾರಿರ್ಬೋದು? ಗೋಪಾಲ, ಏ ಗೋಪಾಲ. ರಾಗಿಣಿ, ಅಜ್ಜಿ ಏನಾಗಿದೆ ನಿನಗೆ? ನಾನಿಲ್ಲ ಬಂದೆ. ನನಗೇನಾಗಿದೆ? ಗೋಪಾಲ, ನಿಂಗೇನೂ ಆಗಿಲ್ಲ. ಬಾ ಮನೆಗೆ ಹೋಗೋಣ ಬಾ. ಭಾನು, ತಗೊಳವಾ, ನಿನ್ ಗಂಡನ ಕೊಡು. ಅಜ್ಜಿ, ನೀವೇ ತಗೊಂಡು ಹೋಗ್ಕೊಡಿ. ನಾನು ಕೊಡ್ಬಾರ್ದಮ್ಮ, ಅವನೇನು ಮಾಡಲ್ಲ. ಹೋಗು, ತಗೊಂಡೋಗಮ್ಮ, ಹೋಗು. ಏನಂದ್ರೆ ದಯವಿಟ್ಟು ಸ್ವಲ್ಪ ದಿವಸ ಸಹಿಸ್ಕೊಳ್ಳಿ. ತಾಳಿದವರು ಬಾಳ್ತಾರೆ. ನಿಮ್ಮ ಆಸೆಗಳಂತೆ ನನಗೆ ನಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಕ್ಷಮಿಸಿ. ತೃಪ್ತಿಪಡಿಸೋದು ನನ್ನ ಕರ್ತವ್ಯ. ಆದ್ರೂ ಅದಕ್ಕಿಂತ ಹೆಚ್ಚಾಗಿ ನಿಮ್ಮ ರಕ್ಷಣೆಯ ಹೊಣೆ ನನ್ನ ಮೇಲಿದೆ. ಕಾಲ ಹೀಗೆ ಇರೋದಿಲ್ಲ. ಏನು ಯೋಚನೆ ಮಾಡಬೇಡಿ. ಒಳ್ಳೆ ದಿನಗಳು ನಮಗಾಗಿ ಮುಂದೆ ಕಾದಿವೆ. ನಿಮ್ಮ ಆರೋಗ್ಯ ಕೆಡಿಸ್ಕೋಬೇಡಿ. ಹೇಳಿ, ಹಾಲು ಕುಡೀರಿ. ನನ್ ಮುಂದೆ ನೀನ್ ನಿಂತ್ಕೋಬೇಡ. ನನಗೆ ನಿನ್ ಮುಖ ನೋಡಕ್ ಇಷ್ಟ ಇಲ್ಲ. ಹೋಗು, ಹೋಗು. ನನ್ನ ಮಾತು. ಅಜಯ್, ಅಜಯ್, ಏನಿದು? ಹಾಲೆಲ್ಲ ಚೆಲ್ಲಿದೆ. ಇದು ಹಾಲಲ್ಲ, ಇದು ವಿಷ, ವಿಷ. ಇವಳು ಹೆಣ್ಣಲ್ಲ, ರಾಕ್ಷಸಿ. ಅಜಯ್, ಇವಳ ನನ್ನ ಮುಂದೆ ನಿಂತ್ಕೋಬೇಡ ಅಂತ ಹೇಳು. ಇಲ್ಲ ಸಾಯ್ಬಿಡ್ತೀನಿ. ಬಿಡ ಅವಳನ್ನ. ಹೋಗಮ್ಮ, ನೀವ್ ಹೋಗು. ಮಗ, ನೀನ್ ಹೀಗ್ ಮಾಡ್ತಾ ಇರೋ ಸರಿಯಲ್ಲ. ಆ ಹುಡುಗಿ ಮಾಡ್ತಾ ಇರೋ ವ್ರತ ನಿನ್ನೊಳ್ಳೇದಿಕ್ಕೆ. ಮದುವೆ ಆಗೋದಿಕ್ಕೆ ಮುಂಚೆ ಹೇಗಿದ್ಯೋ ಇನ್ನೂ ಸ್ವಲ್ಪ ದಿವಸ ತಡ್ಕೋಪ್ಪ, ಎಲ್ಲ ಸರಿ ಹೋಗುತ್ತೆ. ಅಯ್ಯೋ, ಈಗ ಯಾಕಜ್ಜಿ ವ್ರತ ಗೀತ ಎಲ್ಲ? ಅಯ್ಯೋ, ನಾನು ಹೇಳಿದ್ನಲ್ಲಪ್ಪ, ಎಲ್ಲ ಸರಿ ಹೋಗುತ್ತೆ ಅಂತ. ಮಲ್ಕೋ, ಸುಮ್ನೆ ಮಲ್ಗು. ದೇವ್ರೆ, ನಿನ್ನನ್ನೇ ನಂಬಿದ್ದೇನೆ. ನಂಬಿ ಕೆಟ್ಟವರಿಲ್ಲ, ನಂಬದಿದ್ದರೆ ಬಾಳಿಲ್ಲ. ವಾರಗಳು ಯುಗಗಳಂತೆ ಅನ್ಸತ್ತೆ. ಹಿಡಿದ ವ್ರತನ ಬೇಗ ಮುಗಿಸ್ಕೊಡು ಸ್ವಾಮಿ. ನನ್ನ ಗಂಡನ ಚಿತ್ರಹಿಂಸೆ ನೋಡಲಾರೆ. ಏ ತಲ್ಲು, ನಿನ್ ಗುರು ನೋಡ್ದ? ಗೊತ್ತಿಲ್ಲ. ಎಲ್ಲೋದ? ಅವನ ಹೆಂಡ್ರು ದೇವಸ್ಥಾನಕ್ಕೆ ಹೋಗವಳೆ. ಅಲ್ಲಿಗೇನಾದ್ರೂ ಹೋಗವನೇನೋ ಅಂತ ನೋಡ್ಕೊಂಬತ್ತೀಯಾ? ಆಯ್ತು ಜಿ, ಹೋಗು. ಏನಮ್ಮ, ಗೋಪಾಲ್ ಬಂದಿದ್ನ ಅಲ್ಲಿಗೆ? ಇಲ್ವಲ್ಲ. ಹೋದ? ರಾಗಿಣಿ, ರಾಗಿಣಿ,
ನಾನು ಬಂದಿದ್ದೀನಿ. ಎಲ್ಲಿದ್ಯಾ ನೀನು? ನೋಡು, ನೀನ್ ಬರ್ತಾ ಇದ್ರೆ ನಾನು ಸತ್ತೋಗ್ಬಿಡ್ತೀನಿ. ಎಲ್ಲಿದ್ಯಾ ನೀನು? ಸಾರ್ಥಕವಾಯ್ತು. ಇನ್ ಮುಂದೆ ಯಾವುದೇ ಕಷ್ಟಗಳು ಬಂದ್ರು ನಿನ್ ವ್ರತಕ್ಕೆ ಭಂಗ ಆಗದಂತೆ ನಿಷ್ಠೆಯಿಂದ ನೋಡ್ಕೋತೀನಿ ಸ್ವಾಮಿ. ರಾಗಿಣಿ, ನೀನ್ ಎಷ್ಟೇ ಪ್ರಯತ್ನ ಪಟ್ರು ಭಾನುಮತಿ ಪತಿ ಸಾಯಿಸಕ್ಕೆ ನಿನ್ನಿಂದ ಸಾಧ್ಯವಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ನಿನ್ನನ್ನು ಬಲಿ ತೆಗೆದುಕೊಳ್ಳುವೆ. ಗುರುದೇವ, ಗುರುದೇವ, ಯಾಕೆ ನನಗೆ ಈ ರೀತಿ ಪರೀಕ್ಷೆ? ನೀವು ಹೇಳಿದ ಹಾಗೆ 25 ವರ್ಷಗಳು ಕಠೋರ ತಪಸ್ಸನ್ನು ಮಾಡಿದ್ದಕ್ಕೆ ನನಗೆ ಸಿಕ್ಕ ಪ್ರತಿಫಲ ಇದೇನಾ? ಹೇಳಿ ಗುರುದೇವ. ನಾನು ಕೊಟ್ಟ ವಿಷ ಪ್ರಯೋಗದಿಂದ ಅವರು ಸಾಯಲಿಲ್ಲ. ಯಾಕೆ ಗುರುದೇವ, ಯಾಕೆ? ಆವೇಶ ಪಡಬೇಡ. ಈಗ ಅವನು ಪತ್ನಿಯ ಅನುಗ್ರಹವನ್ನು ಹೊಂದಿದ್ದಾನೆ. ಪತಿ ಭಕ್ತಿಯಿಂದ ಮಾಡುತ್ತಿರುವ ವ್ರತದ ಫಲ ಇರುವುದರಿಂದ ಅವನನ್ನು ಸಾಯಿಸಲು ನಿನ್ನ ಶಕ್ತಿ ಅಷ್ಟೇ ಅಲ್ಲ, ಆ ಆದಿಶಕ್ತಿಯಿಂದಲೂ ಸಾಧ್ಯವಿಲ್ಲ. ಹಾಗಾದರೆ ನೀವು ಕೊಟ್ಟ ಮಾತು ವ್ಯರ್ಥ ಅನ್ನುತ್ತೀರಾ? ನನ್ನ ಮಾತೇ ಅಲ್ಲ ರಾಗಿಣಿ, ಆ ಪರಶಿವನ ಮಾತು ಪತಿವ್ರತೆಯರ ಮುಂದೆ ನಡೆಯಲಾರದು. ಅಂದ್ರೆ ಅದರ ಅರ್ಥ ಕೆಲವು ವಾರಗಳಿಂದ ಭಾನುಮತಿ ಮಾಡುತ್ತಿರುವ ವ್ರತಕ್ಕೆ ಅಷ್ಟು ಶಕ್ತಿ ಇದ್ದರೆ 25 ವರ್ಷಗಳ ಕಾಲ ಕಠೋರ ತಪಸ್ಸು ಮಾಡಿದನಲ್ಲ, ನನಗೆ ಯಾಕೆ ಆ ಶಕ್ತಿ ಇಲ್ಲ? ಹೇಳಿ ಗುರುದೇವ, ಹೇಳಿ. ಇದೇ ರಾಗಿ, ಆದರೆ ಭಾನುಮತಿಯ ಇಚ್ಛಾಪೂರ್ವಕವಾಗಿ ಅವಳ ಪತಿ ನಿನ್ನ ಕೊರಳಿನಲ್ಲಿ ತಾಳಿ ಕಟ್ಟಬೇಕು. ಆನಂತರ ಬರುವ ಹುಣ್ಣಿಮೆಯ ದಿವಸ ನಿಮ್ಮ ಪ್ರಥಮ ಮಿಲನದಲ್ಲಿ ನೀನು ಅವನ ಮೇಲೆ ವಿಷಪ್ರಯೋಗ ಮಾಡಬೇಕು. ಆಗಲೇ ನಿನ್ನ ಪ್ರಿಯತಮ ನಿನ್ನ ವಶನಾಗುತ್ತಾನೆ.
ನನಗೂ ದಾನ ಮಾಡಿ ತಾಯಿ. ತಗೊಮ್ಮ. ಇದಲ್ಲಮ್ಮ, ಮುತ್ತೈದೆಯರಿಗೆ ವಸ್ತ್ರದಾನ ಮಾಡ್ದಾಗೆ ನನಗೂ ವಸ್ತ್ರದಾನ ಮಾಡಿ ತಾಯಿ. ವಸ್ತ್ರನ ಇಲ್ವಲ್ಲ, 5 ಜನಕ್ಕಾಗೋ ಹಾಗೆ ಮಾತ್ರ ತಂದಿದ್ದೆ. ಈಗೇನ್ ಮಾಡ್ಲಿ? ಸ್ವಲ್ಪ ಇರಮ್ಮ. ತಗೊಮ್ಮ. ಬೇಡ ತಾಯಿ, ದೇವ್ರಿಗೆ ಅರ್ಪಿಸಿದ್ದನ್ನ ದಾನವಾಗಿ ನಾನ್ ತಗೊಂಡ್ರೆ ನನಗೊಳ್ಳೇದಾಗಲ್ಲಮ್ಮ. ಆದಿಲ್ ಹೋಗೋ ಧೂಳು ಮೈ ಮೇಲೆ ಅಂತ ನಿನ್ ಪಾಪ ನನಗ್ ತಟ್ಬಿಟ್ರೆ ಅನ್ಭವಿಸೋಳು ನಾನೇ ತಾನೇ? ಅಯ್ಯೋ, ಹಾಗೆಲ್ಲ ಮಾತಾಡ್ಬೇಡಿ. ನಾನ್ ಮಾಡಿದ ಪಾಪ ನನಗೆ ಇರ್ಲಿ, ಹಾಗೆ ಬೇರೆಯವ್ರು ಮಾಡಿದ ಪಾಪನೂ ನನಗೆ ಇರ್ಲಿ ಅಂತ ಅನ್ನೋಳ್ ನಾನು. ಎಂಥ ಮಾತು ತಾಯಿ, ಈಗಿನ ಕಾಲದಲ್ಲೂ ನಿಮ್ಮಂತವ್ರಿದ್ದಾರಿಯೇ? ನಂಬೋಕಾಗ್ತಿಲ್ಲ. ಹಾಗಾದ್ರೆ ನಿಮ್ಮಿಂದ ಒಂದು ಪುಣ್ಯದ ಕೆಲಸ ಆಗ್ಬೇಕು. ಅಯ್ಯೋ, ಅದೆಂಥ ಮಾತಮ್ಮ? ನನ್ ಕಡೆಯಿಂದ ಆಗೋದಾದ್ರೆ ನಾನು ಖಂಡಿತ ಮಾಡ್ತೀನಿ. ನಿಮ್ಮಿಂದ ಆಗ್ಲಾರದ್ ಯಾವುದೂ ಇಲ್ಲ. ಮಾಡ್ತೀನಿ ಅಂತ ನಂಗ್ ಮಾತು ಕೊಡಿ. ಯಾಕಮ್ಮ, ನನ್ನನ್ನು ಪರೀಕ್ಷೆ ಮಾಡ್ತಿದ್ಯಾ? ಮಾತು ಕೊಟ್ಮೇಲೆ ಹಿಂದೆ ಸರಿಬಾರ್ದು. ಆ ದೇವರ ಎದುರಿಗೆ ನಿಂತಿದ್ದೇನೆ, ಸಾಕ್ಷಿ ಅವನೇ. ಆಯ್ತಮ್ಮ, ಹೇಳು ಅದೇನು ಅಂತ. ನಿನ್ ಹತ್ರ ಬೆಲೆ ಬಾಳೋ ವಸ್ತು ಒಂದಿದೆ, ಅದನ್ನ ಪಡಿಬೇಕು ಅಂತ ಹಗಲು ಇರುಳು ಪ್ರಯತ್ನ ಪಡ್ತಾ ಇದ್ದೀನಿ. ಬೆಲೆ ಬಾಳೋ ವಸ್ತು ನನ್ನ ಹತ್ರನಾ? ಈ ತಾಳಿ ಒಂದು ಬಿಟ್ಟು ಬೇರೇನೂ ಇಲ್ಲಮ್ಮ. ಆ ತಾಳಿಯನ್ನೇ ನಾನು ದಾನವಾಗಿ ಕೇಳಿದರೆ ಅದ್ ಹೇಗಮ್ಮ ಕೊಡಕ್ಕಾಗತ್ತೆ? ನಾನಿನ್ನು ಮುತ್ತೈದೆಯಾಗಿದ್ದೇನೆ. ನೀವು ಮುತ್ತೈದೆಯಾಗಿರಿ, ಆದರೆ ನನಗೆ ತಾಳಿ ಭಾಗ್ಯ ಬೇಕು. ನೀವು ಕಟ್ಟಿಸಿಕೊಂಡ ಕೈಗಳಿಂದಲೇ ನಾನು ತಾಳಿ ಕಟ್ಟಿಸಿಕೊಳ್ಳಬೇಕು. ಆ ಕೈಗಳು ನನಗೆ ದಾನವಾಗಿ ಬೇಕು. ಏನಮ್ಮ ತಮಾಷೆ ಮಾಡ್ತಿದ್ಯಾ? ಕೃಷ್ಣನಿಗೆ ಹಾಮೆ ರುಕ್ಮಿಣಿ ಇದ್ದ ಹಾಗೆ. ಆ ದೇವರಲ್ಲಿ ನಾನೆಲ್ಲಿ? ದೊಡ್ಡ ಮನಸ್ಸು ಮಾಡಿದರೆ ಮಾನವರು ದೇವರಾಗಬಹುದು. ಆ ಶಕ್ತಿ ನಿಮ್ಮಲ್ಲಿದೆ. ಮಾತು ಕೊಟ್ಟಿದ್ದೀರಾ, ನಡೆಸಿಕೊಟ್ಟರೆ ದೇವರು, ಮರೆತು ನುಡಿದರೆ ಮಾನವರು. ಅಮ್ಮ, ನಾನು ಸಂಸಾರ ಮಾಡಬೇಕು ಅಂತ ಬಂದವಳು, ಸನ್ಯಾಸಿ ಆಗೋದಕ್ಕಲ್ಲ. ಇಷ್ಟು ದಿವಸಗಳಿಂದ ಯಾರ ರಕ್ಷಣೆಗಾಗಿ ವ್ರತ ಮಾಡುತ್ತಿರುವೆನೋ ಅವರನ್ನೇ ನೀನು ಕೇಳಿದರೆ ಅದು ರಕ್ಷಣೆ ಹೇಗಾದೀತು? ಹಾವನ್ನು ಹಿಡಿದು ಹದ್ದಿಗೆ ಕೊಟ್ಟ ಹಾಗಾಯ್ತು. ಅಂದರೆ ನಿಮ್ಮಿಂದ ಕೊಟ್ಟ ಮಾತು ನಡೆಸಿಕೊಳ್ಳಲು ಆಗುವುದಿಲ್ಲ ಅಂದ ಹಾಗಾಯಿತು. ಒಬ್ಬ ಪತಿವೃತ್ತಿಯಾಗಿ ಮಾತು ತಪ್ಪುವುದು ಪಾತಿವೃತ್ಯಕ್ಕೆ ಕಳಂಕ. ಅಮ್ಮ, ನಾನು ಆಗಲ್ಲ ಅಂತ ಅನ್ಲಿಲ್ಲ. ನೀವು ಕೇಳ್ತಿರೋದು ನ್ಯಾಯನಾ? ನ್ಯಾಯವಾಗಿ ಒಪ್ಪಲೇಬೇಕು. ಹಸುವಿನ ಹಾಲು ಕುಡಿಯೋ ಕರುನ ದೂರ ಮಾಡಿ ನಾಯಿ ಹಾಲು ಕುಡಿಸೋದ್ರಲ್ಲಿ ಎಂಥ ಕ್ಷೇಮಮ್ಮ? ಹಾಗಾದರೆ ನಿಮ್ಮ ಪತಿ ಅಷ್ಟ ಕಷ್ಟಗಳನ್ನು ಅನುಭವಿಸುತ್ತಲೇ ಸಾಯಬೇಕು. ಅತಿಥಿ ಸತ್ಕಾರ ಮಾಡದವಳ ಪತಿ ಹಾಗೂ ಮಾತು ತಪ್ಪಿದ ಸತಿ ಇಬ್ಬರು ಬಿರುಗಾಳಿಗೆ ಸಿಕ್ಕಿದ ತರಗಿಲಿಯಾಗುತ್ತೀರಾ? ಯೋಚನೆ ಮಾಡು ತಾಯಿ. ಕೊಟ್ಟ ಮಾತು ನಡೆಸಿಕೊಡುವುದಾದರೆ ಇದೇ ಜಾಗದಲ್ಲಿ ಬರಬೇಕು, ಬರಲೇಬೇಕು.